ಕಾಫಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಂದ್ರಹಾರಾಯ ತ್ರಿಲೋಚನಾಯ ಹಸ್ತಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂತ. ಅರ್ಜುನ್ ಅವರೇ, ನನಗೆ ತುಂಬ ದಾಹ ಆಗ್ತಿದೆ. ಅಮೃತ ಅವರೇ, ಇನ್ನು ಸ್ವಲ್ಪ ದೂರ, ಇಲ್ಲೆಲ್ಲಾದ್ರೂ ನೀರು ಸಿಗ್ಬೋದು. ಇನ್ನೊಂದು ಚೂರು ದೂರ ಬನ್ನಿ. ಏನು ಓಡೋಕ್ಕಾಗಲ್ಲ ಅರ್ಜುನ್ ಅವರೇ. ಅಮೃತ ಅವರೇ, ಇನ್ನು ಸ್ವಲ್ಪ ದೂರ ಬನ್ನಿ. ಆಗಲ್ಲ ಅರ್ಜುನ್ ಅವರೇ. ಒಂದು ನಿಮಿಷ ಇರಿ, ಇಲ್ಲಾದ್ರೂ ನೀರು ಸಿಗುತ್ತಾ ನೋಡ್ತೀನಿ. ನಾನು ಕಂಡ್ರೆ ನಿಮ್ಗೆ ಅಷ್ಟೊಂದು ಪ್ರೀತಿನ, ನಿಮ್ಮ ಸುಸ್ತು ಆಯಾಸನ್ನೆಲ್ಲ ಮರೆತು ನನಗೋಸ್ಕರ ಇಷ್ಟೊಂದೆಲ್ಲ ತೊಂದರೆ ತಗೋತಿದ್ದೀರಲ್ಲ. ಅದೆಲ್ಲ ಬಿಡ್ರಿ, ನಿಮ್ಗೊಂದು ಸರ್ಪ್ರೈಸ್ ಇದೆ, ಬನ್ನಿ. ಏನದು? ಹೇಳ್ತೀನಿ ಬನ್ರಿ. ಅರ್ಜುನ್ ಅವರೇ, ಬನ್ನಿ. ಅರ್ಜುನ್ ಅವರೇ, ಅರ್ಜುನ್ ಅವರೇ ನೋಡ್ರಿ, ಎಷ್ಟು ಸುಂದರವಾಗಿದೆ ಈ ಜಾಗ. ಆಗಿರೋ ಆಯಾಸನೆಲ್ಲ ತಣಿಸೋ ತರ. ಒಂದ್ 5 ನಿಮಿಷ ನೀರಲ್ಲಿ ಫ್ರೆಶ್ ಅಪ್ ಆಗಿದ್ರೆ ಆಯಾಸ ಎಲ್ಲ ಕಮ್ಮಿ ಆಗುತ್ತೆ.
ಎಂಥ ಕಷ್ಟದಲ್ಲೂ ನಗೋ ಕಲೆಯನ್ನು ಎಷ್ಟು ಚೆನ್ನಾಗಿ ರೂಢಿಸ್ಕೊಂಡಿದ್ದೀರಾ ನೀವು. ಅಷ್ಟೇ ಅಲ್ವೇನ್ರಿ ಲೈಫು. ಯಾವಾಗ ಏನಾಗುತ್ತೆ ಹೇಳೋದಕ್ಕಾಗಲ್ಲ. ಬಂದಿದ್ದನ್ನ ಬಂದ ಹಾಗೆ ಸ್ವೀಕರಿಸೋ ಮುಗ್ಧತೆ ಇರಬೇಕು ಅಷ್ಟೇ. ಮಕ್ಕಳ ಥರ ಕೆಲವೊಂದು ವಿಚಾರದಲ್ಲಿ ದೊಡ್ಡವರೇ ಆಗ್ಬಾರ್ದು ನೋಡಿ. ಒಂದು ನಿಮಿಷ ಕಣ್ಕೊಡು. ಅಮೃತವ್ರೆ, ಅವ್ನು ಇಲ್ಲೇ ಅಲ್ಲ ಇದ್ದಾನೆ ಅನ್ಸುತ್ತೆ. ಬನ್ನಿ. ಬಂದ್ರು ಬಂದ್ರು. ಪರಮೇಶ್ವರ, ಆ ಹೆಣ್ಣುಮಗಳಿಗೆ ಎಂತಹ ಆಪತ್ತು ಬಂದಿರಬಹುದು. ತಕ್ಷಣಕ್ಕೆ ಅಪಾಯದಿಂದ ಪಾರಾಗಿದ್ರು ಅದು ಸಂಪೂರ್ಣವಾಗಿ ಆಗಿಲ್ಲ ಅಂತ ಹೇಳಿ ಸೂಚನೆ ಕೊಡ್ತಾ ಇದೆ. ಅದು ಅಲ್ಲದೆ ಅಂತಹ ಕಠಿಣವಾದ ಪರಕಾಯ ಪ್ರವೇಶಕ್ಕೆ ಗಿಳಿ ಮುಂದಾಗಿದೆ ಅಂದ್ರೆ ಆ ಹೆಣ್ಮಗಳು ಎಂತಹ ತೀವ್ರವಾದ ಸಮಸ್ಯೆಯಲ್ಲಿ ಸಿಕ್ಕಿರಬಹುದು. ಏನಿರಬಹುದು? ಇಷ್ಟಕ್ಕೂ ಆ ಹೆಣ್ಮಗಳು ಯಾರು? ಅವಳ ಬಗ್ಗೆ ನನಗೆ ಯಾಕೆ ಈ ತರ ಸಂಕಟ ಆಗ್ತಾ ಇದೆ? ಅವಳಿಗೆ ವೇದನೆ ಆಗ್ತಿದ್ರೆ ನನ್ನವರಿಗೆ ವೇದನೆ ಆಗ್ತಿದೆ ಅನ್ನೋ ಭಾವ ನನ್ನನ್ನು ಯಾಕೆ ಕಾಡ್ತಾ ಇದೆ? ಆ ಹೆಣ್ಮಗಳು ಅಲ್ಲಿ ಸಂಕಟದಲ್ಲಿದ್ರೆ ನನಗಿಲ್ಲಿ ಕಣಕಣದಲ್ಲಿ ವೇದನೆ ಯಾಕೆ ಆಗ್ತಾ ಇದೆ? ನನಗೂ ಆ ಹೆಣ್ಮಗಳಿಗೂ ಏನಾದರೂ ಸಂಬಂಧ ಇರ್ಬೋದಾ? ಆಗ್ತಿಲ್ವಲ್ಲ. ಪರಮೇಶ್ವರ, ನನಗೆಂತಹ ಪರಿಸ್ಥಿತಿ ತಂದುಬಿಟ್ಟೆ. ಶಾಂತವಾಗಿದ್ದ ನನ್ನ ಜೀವನದಲ್ಲಿ ಬಿರುಗಾಳಿಯಂತೆ ನುಗ್ಗಿದ ಶತ್ರುಗಳ ದಾಳಿಗೆ ನನ್ನವ್ರನ್ನೆಲ್ಲ ಕಳ್ಕೊಂಡ್ಬಿಟ್ಟೆ. ನನ್ನನ್ನ ನಾನೇ ಕಳ್ಕೊಂಡ್ಬಿಟ್ಟೆ. ನಿನ್ನ ಕೃಪೆಯಿಂದ ಪುನರ್ಜನ್ಮ ಪಡೆದ ನಾನು ನನ್ನ ಮಗಳ ಅಮೃತನ ಹುಡುಕ್ತಾ ಇರೋ ಈ ಸಮಯದಲ್ಲಿ ಈ ರೀತಿ ಸೂಚನೆಗಳು, ಈ ರೀತಿ ವೇದನೆ ಆಗ್ತಿದೆ ಅಂದ್ರೆ ಅಕಸ್ಮಾತ್ ಆ ಹೆಣ್ಮಗಳು ನನ್ನ ಅಮೃತಾನೇ ಆಗಿರ್ಬೋದಾ? ಇದೇನಾಗ್ತಾ ಇದೆ ನನಗೆ? ನನ್ನ ಅನುಮಾನಗಳು ಯಾಕೆ ಗಾಢವಾಗ್ತಾ ಇದೆ? ಅಲ್ಲಿ ಸಂಕಟಕ್ಕೆ ಸಿಕ್ಕಿರೋ ಹೆಣ್ಣು ಮಗಳು ನನ್ನ ಮಗಳು ಅಮೃತಾನೇ ಅನ್ನೋ ಭಾವನೆ ನನ್ನಲ್ಲಿ ಯಾಕೆ ಬಲವಾಗ್ತಾ ಇದೆ? ಇದ್ದಕ್ಕಿದ್ದ ಹಾಗೆ ಈ ಭಾವ ನನ್ನನ್ನು ಯಾಕೆ ಕಾಡ್ತಾ ಇದೆ? ಅಯ್ಯೋ, ಯಾವುದು ಸ್ಪಷ್ಟವಾಗ್ತಿಲ್ಲ ಪರಮೇಶ್ವರ. ತಂದೆ, ನನ್ನ ಗೊಂದಲವನ್ನ ಬಗೆಹರಿಸು, ಬಗೆಹರಿಸು.
ಅರ್ಜುನ್ ಅವರೇ, ಆಗ್ತಾ ಇಲ್ಲ ಅರ್ಜುನ್ ಅವರೇ. ಮತ್ತೇನಾಯ್ತು? ಏನು ನೋಡೋಕ್ಕಾಗಲ್ಲ, ಏದಸ್ರು ಬರ್ತದೆ, ಆಗ್ತಾ ಇಲ್ಲ. ಇವಾಗ ಈಗ ಹೇಳಿದ್ರೆ ಹೇಗೆ? ಅವ್ರ ಹಿಂದೆನೇ ಇದ್ದಾರೆ, ಸ್ವಲ್ಪ ದೂರ. ಆಗಲ್ಲ ಅರ್ಜುನ್ ಅವರೇ. ಅರ್ಜುನ್ ಅವರೇ ನಿಂತ್ಕೊಳ್ಳಿ. ಏನಾಯ್ತು? ರಕ್ತದ ಗೊತ್ತು, ಇಷ್ಟು ಸಾಕೋಣ. ನೀನೇ ನಿನ್ನ ಜಾಡನ್ನ ಬಿಟ್ಕೊಟ್ಟಿದ್ಯಾ. ನಿನ್ನನ್ನ ಹಿಡಿಯೋದಿಕ್ಕೆ ನನಗಿಷ್ಟು ಸಾಕು. ಏಯ್ ಬಂದ್ರೋ. ಎಷ್ಟೊತ್ತಾಗೋಗಿದೆ ಅತ್ತೆಮ್ಮ, ತಿಂಡಿಗೆ ರೆಡಿ ಮಾಡ್ಕೊಂಡಿಲ್ಲ. ಒಂದು 5 ನಿಮಿಷ ಇರಿ, ಅವಲಕ್ಕಿ ನೆನೆಸ್ಬಿಡ್ತೀನಿ. ಆಂಟಿ, ಅಜ್ಜಿ, ತಿಂಡಿ ರೆಡಿ ಆಗಿದೆ, ಬನ್ನಿ. ತಿಂಡಿನಾ? ನೀನ್ ತಿಂಡಿ ಮಾಡಿದ್ಯಾ ನಿಜವಾಗ್ಲೂ? ಹ್ಞೂ ಅಜ್ಜಿ. ಯಾಕೆ ಅನುಮಾನನಾ? ನಾನ್ ಮಾಡಿರೋ ದೋಸೆ ಹಿಟ್ಟಿನ ಮೇಲಾಣೆ, ಬನ್ನಿ. ಏನು ದೋಸೆನಾ? ಹಿಟ್ಟು ಯಾರು ರುಬ್ಬಿಟ್ಟಿದ್ರೆ ನಿಂಗೆ ದೋಸೆ ಮಾಡಕ್ಕೆ? ಆಂಟಿ, ನಾನು ಹಿಟ್ಟು ನಿನ್ನೆನೆ ರೆಡಿ ಮಾಡಿಟ್ಟಿದ್ದೀನಿ. ಚೆನ್ನಾಗಿ ಹುಳಿ ಬರ್ಲಿ ಅಂತ ಮಜ್ಜಿಗೆನೂ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಹದ ಬಂದಿದೆ. ಬನ್ನಿ. ಕರಣ್, ವಿಷ್ಣು ಅಂಕಲ್, ಬನ್ನಿ, ಎಲ್ಲರೂ ಬನ್ನಿ. ಏನಿದು? ಏನೋಪ್ಪ, ಒಂದು ಅರ್ಥ ಆಗ್ತಾ ಇಲ್ಲ. ಬನ್ನಿ ನೋಡೋಣ. ದೋಸೆ ಅಂತೆ ಕಣೆ, ಬನ್ನಿ. ಕೂಳ್ ಮಾಡಿರೋದು.
ದೋಸೆನ ನಮ್ಮನೇಲಿ ತಿಂದು ಎಷ್ಟೋ ದಿವಸಗಳಾಗಿ ಹೋಗಿದ್ವು ಅಲ್ವಪ್ಪ? ಹೌದು ಕಣ, ಸೇಮ್ ಹೋಟೆಲ್ ತಿಂದ ರುಚಿನೇ ಅನಿಸ್ತದೆ. Exactly. ಅಲ್ವಾ ಹೇಮ? ಹೂ ಕಣ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಏನೇನ್ ಹಾಕಿದ್ಯಾ ಮಮ್ಮಿ ನೀ ಇದಕ್ಕೆ? ಅಕ್ಕಿ ಉದ್ದಿನ ಜೊತೆಗೆ 4 ಕಾಳು ಮೆಂತ್ಯ, ಕಡಲೆಬೇಳೆ, ಸ್ವಲ್ಪ ಅವಲಕ್ಕಿ ಹಾಕಿದ್ದೀನಿ. ಅದಕ್ಕೆ ಇಷ್ಟೊಂದು ಸಾಫ್ಟ್ ಆಗಿ ಬಂದಿದೆ. ಅಜ್ಜಿ ಇನ್ನೊಂದು ದೋಸೆ ಹಾಕ್ಲಾ? ಅಯ್ಯೋ ಬೇಡಮ್ಮ, 4 ದೋಸೆ ತಿಂದಿದ್ದೀನಿ ಸಾಕು. ನಮಗಂತೂ ಆಶ್ಚರ್ಯ, ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ. ತುಂಬಾ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಮಾಡಿದ್ಯಾ, ಒಳ್ಳೆ ಅನುಭವಿಸೋ ಥರ. ಹೌದು, ಇದನ್ನೆಲ್ಲ ಎಲ್ಲಿ ಕಲಿತೆ? ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗ್ಲೇ ಎಲ್ಲ ಅಡ್ಗೆ ಕೆಲಸ ಹೇಳ್ಕೊಟ್ರು ಅಜ್ಜಿ. ನಮ್ಮ ಅಪ್ಪನ್ಗಂತೂ ನಾನ್ ಮಾಡೋ ಅಡ್ಗೆ ಅಂದ್ರೆ ಪ್ರಾಣ. ಅವ್ರು ಬೇರೆಯವ್ರು ಮಾಡಿದ್ರೆ ನಾವು ಊಟನೇ ಮಾಡಲ್ಲ. ಪಾಪ ಈಗ ನಾನಿಲ್ದೆ ಎಷ್ಟು ಒದ್ದಾಡ್ತಿದ್ದಾರೋ ಏನೋ, ಊಟ ತಿಂಡಿಗೆ ಏನ್ ಮಾಡ್ತಿರ್ತಾರೋ. ಅಯ್ಯೋ ಹೋಗ್ಲಿ ಬಿಡಮ್ಮ ಮಿನಿ, ಇಷ್ಟು ದಿವಸ ಅವನ ಪಾಲಿಗಿದ್ದ ನಿನ್ನ ಕೈ ರುಚಿ ಅದೃಷ್ಟ ಈಗ ನಮ್ಮ ಪಾಲಿಗೆ ಬಂದಿದೆ. ಅವನು ಇಲ್ಲಿಲ್ಲೇ ಇದ್ರೇನು, ನಾವು ತಿಂಡಿ ತಿಂತೀವಿ. ತಿಂಡಿ ಅಂತೂ ಅದ್ಭುತವಾಗಿದೆ. ಹೋಗು, ಇನ್ನೊಂದು ದೋಸೆ ತರೋ. ಸರಿ ಅಂಕಲ್. ಮಿನಿ ನನಗೊಂದು ಇನ್ನೊಂದು ದೋಸೆ. ನನಗೂ ಇನ್ನೊಂದು. ಥ್ಯಾಂಕ್ ಯು. ಅರ್ಜುನ್ ಅವರೇ, ಇನ್ನು ಎಷ್ಟು ದೂರ ಅಂತ ಹೀಗೆ ಎತ್ಕೊಂಡು ಓಡಾಡ್ತಾ ಇರ್ತೀರಾ? ಅಮೃತವ್ರೆ, ನಿಮ್ಮ ಪೊದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗಿ. ಯಾಕೆ? ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಬೇಗ ಹೋಗಿ. ರಕ್ತ ಅವರು ಇಲ್ಲೇ ಎಲ್ಲೋ ಇದ್ದಾರೆ. ಒಂದು ಪೊದೆನೂ ಬಿಡದೆ ಹುಡುಕ್ರೋ.